ನಮಸ್ಕಾರ ವೀಕ್ಷಕರೇ, ಇದೊಂದು ವಿಶೇಷ ಪ್ರಕಟಣೆ ವೀಕ್ಷಕರೇ. ಯಾಕಂದರೆ ನಾನು ಭಾಳ ದಿನಗಳಿಂದ ನೋಡ್ತಾ ಇದ್ದೀನಿ, ಸರ್ಕಾರಿ ಆದೇಶ ಏನಾಗ್ತಾ ಇದೆ, ಸರ್ಕಾರಿ ಅಧಿಕಾರಿಗಳು ಏನು ಆದೇಶ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ತಮ್ಮ ಕರ್ತವ್ಯ ಹೇಗೆ ನಿಭಾಯಿಸ್ತಾ ಇದ್ದಾರೆ. ಅವ್ರಿಗೂ ಒಂದು ಸಂಸಾರ ಇದೆ. ಅವರು ಎಲ್ಲವನ್ನು ಬಿಟ್ಟು ಪ್ರತಿಯೊಂದು ಓಣಿಯಲ್ಲಿ ಎಲ್ಲರಿಗೂ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯವರು ಸಹಿತ ಎಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಆದರೆ ನಮ್ಮ ಘಟಪ್ರಭಾದ ಯುವಕರಿಗೆ ಒಂದು ವಿನಂತಿ ಮುಖಾಂತರ ಹೇಳ್ತಾ ಇದ್ದೀನಿ, ಎಲ್ಲಿ ನೋಡಿದಲ್ಲಿ ಅಡ್ಡಾದಿಡ್ಡಿಯಾಗಿ ಮೋಟರ್ ಸೈಕಲ್ ತೊಗೊಂಡು ಓಡಾಡ್ತಾ ಇದ್ದೀರಾ, ಇದನ್ನು ನೀವು ಬಹಳ ಹಗುರವಾಗಿ ತಿಳ್ಕೊಬೇಡಿ. ಇದು ಕೊರೋನಾ ಅಂದರೆ ಇದೊಂದು ಬಹಳ ಮಹಾಮಾರಿ ರೋಗ. ಇದರಿಂದ ನೀವು ಇಟಲಿದೊಂದು ವಿಡಿಯೋ ನೋಡ್ತಾ ಇರಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಟಿ ವಿಯಲ್ಲಿ ಬರ್ತಾ ಇದೆ. ಎಷ್ಟೊಂದು ಉನ್ನತ ಸ್ಥಾನ, ಎಷ್ಟೊಂದು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಎಲ್ಲವೂ ಅವ್ರ ಹತ್ರ ಇದೆ. ಆದರೆ ಈ ಮಹಾಮಾರಿ ಕೊನೆಗೆ ಗಾಣಿಸಲಿಕ್ಕೆ ಅವ್ರ ಹತ್ರ ಔಷಧ ಇಲ್ಲ, ಯಾವ ದೈವಿ ಶಕ್ತಿ ಇಲ್ಲ, ಯಾವುದೂ ಇಲ್ಲ. ರಸ್ತೆ ಮೇಲೆ ಬಿದ್ದು ಸಾಯ್ತಾ ಇದ್ದಾರೆ. ಆದರೆ ನೀವು ಬೇಕಾಬಿಟ್ಟಿಯಾಗಿ ತಿರುಗಾಡ್ತಾ ಇದ್ದೀರಾ. ಪೊಲೀಸರು ಶ್ರಮ ಪಡ್ತಾ ಇದ್ದಾರೆ. ನಿನ್ನೆ ಲಕ್ಷ್ಮಣ್ ನಿಂಬರ್ಗಿ ಬೆಳಗಾವಿ ಪೊಲೀಸ್ ಜಿಲ್ಲಾ SP ಅವರು ಏನು ವಿನಂತಿ ಮಾಡಿದ್ದಾರೆ, IGP ಅವರು ಸುಹಾಸ್ ಅವರು ಏನು ವಿನಂತಿ ಮಾಡಿದ್ದಾರೆ, ಘಟಪ್ರಭಾ PSI ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಸಿಬ್ಬಂದಿ ಎಷ್ಟು ಶ್ರಮ ಪಡ್ತಾ ಇದ್ದಾರೆ, ಗೋಕಾಕ್ DSP ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ವೆಂಕಟೇಶ್ ಮುರ್ನಾಳ್ CPI ಮೂಡಲ್ಗಿ ಎಷ್ಟೊಂದು ಹೇಳಿಕೆ ಮುಖಾಂತರ ಎಲ್ಲರಿಗೂ ಮೈಕ್ ಮುಖಾಂತರ ಎಚ್ಚರಿಕೆ ವಹಿಸಿದರೂ ಸಹಿತ ನೀವು ಯಾವುದನ್ನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಇದೊಂದು ನಿಮಗೆ ದೊಡ್ಡ ದುರಂತ ಆಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಈ ಕರೋನಾ ಇದೊಂದು ಸಣ್ಣ ವಿಷಯ ಅಲ್ಲ. ಇದೊಂದು ಏನು ಸಣ್ಣ ಪುಟ್ಟ ಜ್ವರ ಬಂದು ಹೋಗುವಂಥ ರೋಗ ಅಲ್ಲ. ಕೆಲವು ಆರೋಗ್ಯ ಇಲಾಖೆ ಅಂಕಿ ಅಂಶಗಳನ್ನು ನೀವು ಕೇಳಿದರೆ ಬೆಚ್ಚಿ ಬಿದ್ದು ಹೃದಯ ವಿದ್ರಾವಕ ಆಗ್ತೀರಾ. ಅದನ್ನು ಸಸ್ಪೆನ್ಸ್ ಇಟ್ಟಿದ್ದಾರೆ. ಬಹಳ ಭೀಕರವಾಗಿ ಇದು ವ್ಯಾಪಿಸ್ತಾ ಇದೆ. ನೀವು ದಯವಿಟ್ಟು ಮನೆ ಬಿಟ್ಟು ಹೊರಗಡೆ ಬರಬೇಡಿ. ನಿಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. 1 ಅವರ್ದಲ್ಲಿ ನೀವು ಹಾಲು, ಆಮೇಲೆ ದೈನಂದಿನ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಔಷಧ ಖರೀದಿ ಮಾಡಲಿಕ್ಕೆ ಎಲ್ಲವನ್ನು ನಿಮಗೆ ಒಂದು ರಿಯಾಯಿತಿ ಮಾಡಿಕೊಟ್ಟರೂ ಸಹಿತ, ಅನುಕೂಲ ಮಾಡಿಕೊಟ್ಟರೂ ಸಹಿತ ನೀವು ಮನೆಯಲ್ಲಿ ಕೂತ್ಕೊಳ್ಳದೆ ಎಲ್ಲೆಲ್ಲೋ ಅಡ್ಡಾದಿಡ್ಡಿ ಅಡ್ಡಾಡ್ತಾ, ಎಲ್ಲೆಲ್ಲೋ ಗುಂಪು ಮಾತಾಡ್ತಾ ಇದನ್ನು ರೋಗವನ್ನು ಪಸರಿಸಲಿಕ್ಕೆ ನೀವೇ ಕಾರಣೀಭೂತರಾಗ್ತೀರಾ. ಯಾಕಂದರೆ ನಮ್ಮ ಜನರಿಗೆ ಬಹಳ ಅನಾನುಕೂಲತೆ, ಬಹಳ ಗಂಭೀರ ಸಮಸ್ಯೆ ಮಾಡೋರು ನೀವೇ. ಯಾಕಂದರೆ ಪೊಲೀಸ್ ಇಲಾಖೆಯವರು 271, 270 ಆ್ಯಕ್ಟ್ ಏನಾದರೂ ಲಾಗು ಮಾಡಿದರೆ, ಏನಾದರೂ ಜಾರಿಗೆ ಮಾಡಿದರೆ ನೋಡಿ ಫಜೀತಿ ಆಗ್ತೀರಾ. ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯ ಇದೆ. ನೀವೇನಾದರೂ ಅರೆಸ್ಟ್ ಮಾಡಿ ಒಳಗೆ ಬಂದ್ರೆ ನಿಮಗೆ ಜಾಮೀನು ಸಹಿತ ಸಿಗೋಲ್ಲ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಪಾಲಕರು ಏನು ಮಾಡಬೇಕು? ನೀವು ಎಲ್ಲವನ್ನು ಬಿಟ್ಟು ಮನೆಯಲ್ಲಿ ಸಾಹಿತ್ಯಿಕ ಪುಸ್ತಕಗಳನ್ನ ಓದುತ್ತಾ, ವಿಚಾರ ವಿನಿಮಯ ಮಾಡುತ್ತಾ, ದೂರ ಕೂಡುತ್ತಾ, ದೇಶ ಮತ್ತು ಜಗತ್ತಿನ ವಿದ್ಯಮಾನಗಳನ್ನ ಮಾತಾಡ್ತಾ ಮನೆಯಲ್ಲಿ ಕಾಲು ಕಳೆಯಿರಿ. ಕರ್ಫ್ಯೂದ ಅರ್ಥ ಏನು? ಎಂಥ ಒಂದು ಭೀಕರ ಒಂದು ಗಲಾಟೆ ಆದಾಗ ಕರ್ಫ್ಯೂ ಆಗತ್ತೆ. ಯಾವ ರೀತಿ ಅದನ್ನು ಅನುಸರಣೆ ಮಾಡ್ತೀರಾ ಅದೇ ರೀತಿ ಇಲ್ಲೂ ಅನುಸರಣೆ ಮಾಡಿ. ನಿಮಗೆ ಇದೊಂದು ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳೇ ಶ್ರಮ ಪಟ್ಟರೆ ನೀವು ಕೊಡೋಲ್ಲ. ನಿಮಗೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನನ್ನ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ, ಹಿರಿಯ ಅಧಿಕಾರಿಗಳ ಮಾತನ್ನು ಪಾಲಿಸಿ ಆರೋಗ್ಯವನ್ನು ಕಾಪಾಡಿಗೋಸ್ಕರ. ಇಲ್ಲಿದ್ದರೆ ಸಾವು ನಿಮ್ಮ ತಲೆ ಮೇಲೆ ನಿಂತ್ಕೊಂಡು ಬಿಟ್ಟಿದೆ. ಇದೊಂದು ಭೀಕರ ಕಾಯಿಲೆ. ಇಟ್ಲಿ ನೋಡಿ, ಯಾವುದೇ ಮಸೀದಿಗಳಲ್ಲೂ ಸಹಿತ ನಮಾಜ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗುಡಿ ಗುಂಡಾರಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ. ದೇವರನ್ನು ಮೊರೆ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ನಮಾಜ್ ಮಾಡಿ ಅವನನ್ನು ಒಲಿಸಿಕೊಳ್ಳಿ. ನಾವು ಮಾಡಿದ ಏನೋ ಪಾಪ ಕಾರ್ಯಗಳಿಂದ, ನಾವು ಮಾಡಿದ ಅನ್ಯಾಯಗಳಿಂದ, ನಾವು ಮಾಡಿದ ಇನ್ನಿತರ ತೊಂದರೆಗಳಿಂದ, ಯಾರ್ದೋ ಮನಸ್ಸು ನೋವು ಮಾಡಿಂದೋ, ಏನೋ ವಾಮ ಮಾರ್ಗದಿಂದ ನಾವು ತಪ್ಪು ಕೆಲಸಗಳನ್ನ ಮಾಡಿದಾಗ ಇದೊಂದು ಭೀಕರ ಕಾಯಿಲೆ ನಮಗೆ ಆವರಿಸಿದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಯಾವುದೇ ರಾಜಕಾರಣ, ರಾಜಕೀಯ ಇದರಲ್ಲಿ ಯಾವುದೂ ಬರೋಲ್ಲ ವೀಕ್ಷಕರೇ. ನೀವು ದಯವಿಟ್ಟು ಯುವಕರು ಮಾತ್ರ 18 to 25, 18ರಿಂದ 25 ವಯಸ್ಸಿನ ಯುವಕರನ್ನ ನೋಡ್ತಾ ಇದ್ದೀನಿ. ಎಲ್ಲೆಲ್ಲೋ ಅಡ್ಡ ಓಡಾಡ್ತಾ ಇದ್ದೀರಾ. ಎಲ್ಲಾದರೂ ಪೊಲೀಸರು ಶಿಸ್ತು ಕ್ರಮ ಅನುಸರಿಸಿ, ಕಠಿಣ ಕ್ರಮ ಅನುಸರಿಸಿದರೆ ನೀವು ಫಜೀತಿಗೀಡಾಗ್ತೀರಾ. ದಯವಿಟ್ಟು ಮನೆ ಬಿಟ್ಟು ಹೊರಗೆ ಬರಬೇಡಿ. ಇದೊಂದು ನಾನು ನಿಮಗೆ ವಿನಂತಿ ಹೇಳ್ತೀನಿ. ಘಟಪ್ರಭಾದ ಎಲ್ಲ ಹಿರಿಯ ನಾಗರಿಕರು ಸಹಕಾರ ಕೊಡ್ತಾ ಇದ್ದಾರೆ. ಯುವಕರು ಮಾತ್ರ ನೀವು ಸಹಕಾರ ಕೊಟ್ಟರೆ
ಕೊಟ್ಟರೆ ಇದೊಂದು ಬಲಿಷ್ಠ ಭಾರತದಲ್ಲಿ ಈ ರೋಗವನ್ನು ಓಡಿಸಲಿಕ್ಕೆ ನಮ್ಮ ಗ್ರಾಮ ಮಟ್ಟದಲ್ಲಿ ನಾವು ಮೊದಲು ಗಟ್ಟಿಮುಟ್ಟಾಗಿ ನಾವು ಒಂದು ಶಪಥ ಮಾಡೋಣ, ಪ್ರಯತ್ನ ಮಾಡೋಣ. ಯಾವುದೇ ನೆಂಟರನ್ನು, ಯಾವುದೇ ನಿಮ್ಮ ಸಂಬಂಧಿಕರನ್ನು ನಮ್ಮ ಮನೆಗೆ ಬರಬೇಡಿ ಅಂತ ನೇರವಾಗಿ ಹೇಳಿ, ನೀವು ಅಲ್ಲಿ ಹೋಗಬೇಡಿ, ನಿಮ್ಮ ಮನೆಯ ಸಂರಕ್ಷಣೆಯನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮನೆಯಲ್ಲೇ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನ ಮಾಡ್ಕೊಳ್ಳಿ. ಏನಾದರೂ ಒಂದು ಧಾರ್ಮಿಕ ಗ್ರಂಥಗಳನ್ನ ಓದುತ್ತಾ ಹೇಗೋ ಒಂದು 8 ದಿನ ಇದೆ, ನಾವು ಇನ್ನೂ ಬದುಕೋದಿದೆ, ಬದುಕಲಿಕ್ಕೆ ಹೋರಾಟ ಮಾಡೋದಿದೆ. ನಿಮ್ಮ ಯುವಕರ ಮೇಲೆ ನಿಮ್ಮ ತಂದೆ ತಾಯಿ ಅವಲಂಬಿತರಾಗಿದ್ದಾರೆ. ಅವರೇ ನಿಮಗೆ ನಾಳೆ ಒಂದು ಆಶೀರ್ವಾದದ ಮುಖಾಂತರ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ದಾರಿದೀಪ, ಮನೆಯ ಜವಾಬ್ದಾರಿ ನಿಮಗೆ ಬೀಳುತ್ತೆ. ನೀವೇ ಏನಾದರೂ ಒಂದು ಸೋಂಕು ತಗಲಿಕೊಂಡ್ರೆ, ಏನಾದರೂ ಅನಾಹುತ ಮಾಡಿಕೊಂಡ್ರೆ ಆ ಹಿರಿಯರು ಏನು ಮಾಡಬೇಕು? ಯುವಕರೇ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀನಿ, ಎಲ್ಲಿ ಹೊರಗಡೆ ಬರಬೇಡಿ. ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿ, ಪೊಲೀಸರ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿ, ಆರೋಗ್ಯ ಇಲಾಖೆಯ ಮಾರ್ಗದರ್ಶಿ ಸೂಚನೆಗಳನ್ನು ಅನುಸರಿಸಿ ನೀವು ಪಣ ತೊಡಿ, ಶಪಥ ಮಾಡಿ. 8 ದಿನ ನಿಮಗೆ ಏನು ಬಾಳಲ್ಲ, 8 ದಿನ ನೀವು ಸುಮ್ಮ ಕೂತ್ರೆ ಮುಂದಿನ ಭವಿಷ್ಯ ನಿಮ್ಮದು ಉಜ್ವಲ ಆಗುತ್ತೆ. ಇದೊಂದು ಪ್ರಕಟಣೆ ಮುಖಾಂತರ, ನಾನು ವಿನಂತಿ ಮುಖಾಂತರ, ನನ್ನ ನಂಬರ್ 1 ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ. ಇದನ್ನು ಎಲ್ರಿಗೂ ಶೇರ್ ಮಾಡಿ, ಇದು ವೈಡ್ ಆಗಿ ಪಬ್ಲಿಸಿಟಿ ಆಗಲಿ, ಎಲ್ಲ ಕಡೆಗೂ ಇದು ಪಸರಿಸಲಿ. ನಿಮ್ಮ ಗ್ರೂಪ್ಗೆ ತಿಳಿಸಿ, ನಿಮ್ಮ ಲೈಕ್ ಮಾಡಿ, ಅದನ್ನು ಫೇಸ್ಬುಕ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಎಲ್ರಿಗೂ ಗೊತ್ತಾಗಲಿ ಇದೊಂದು ನಮ್ಮ ನಂಬರ್ 1 ಚಾನಲ್ದ ಅಭಿಯಾನದ ವಿನಂತಿ. ವೀಕ್ಷಕರೇ, ನಮಸ್ಕಾರ.